ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಮೈಸೂರಲ್ಲಿ PG ಅಡ್ಮಿಷನ್ ಆಗೋರಿಗೆ ಹಾಸ್ಟೆಲ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ. ಆಯ್ತಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಈಗ ಶುರು ಮಾಡೋಣ. ಮೊದಲು ಹುಡುಗರಿಗೆ ಹೇಗೆ ಹಾಸ್ಟೆಲ್ ಸಿಗುತ್ತೆ, ಏನು ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ PGಗೆ ಜಾಯ್ನ್ ಆಗಿರೋರಿಗೆ ಹಾಸ್ಟೆಲ್ ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತ ನೋಡೋದಾದ್ರೆ, ನಾವು ಮೊದಲು 3 ಡಿವೈಡ್ ಮಾಡ್ಕೋತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಒಂದು BCM ಹಾಸ್ಟೆಲು, ಇನ್ನೊಂದು ಯೂನಿವರ್ಸಿಟಿ ಹಾಸ್ಟೆಲು, ಇನ್ನೊಂದು ಕಮ್ಯುನಿಟಿ ಬೇಸ್ಡ್ ಹಾಸ್ಟೆಲ್. ಸರಿನಾ? 3 ಥರ ಹಾಸ್ಟೆಲ್ಗಳು ಇರುತ್ತೆ. 3 ಥರ ಹಾಸ್ಟೆಲ್ ಪ್ರಯೋಗನ ನೀವು ಪಡ್ಕೊಬೋದು. ಅದರಲ್ಲಿ ಮೊದಲನೇದು BCM ಹಾಸ್ಟೆಲ್. ನೀವು ಹುಡುಗರಿಗೆ ಮೈಸೂರಲ್ಲಿ BCM ಹಾಸ್ಟೆಲ್ ಇರೋದು, PG ಮಾಡ್ತಾ ಇರೋರಿಗೆ ಎರಡೇ. ಒಂದು ಕಾಫಿ ಬೋರ್ಡಲ್ಲಿರುವಂಥ BCM ಹಾಸ್ಟೆಲ್, ಇನ್ನೊಂದು ಆನಂದ್ ನಗರ ಅನ್ನೋ ಕಡೆ ಇರುವಂಥ ಒಂದು BCM ಹಾಸ್ಟೆಲ್ ಆಗುತ್ತೆ. ಆದರೆ ನಿಮ್ಗೆ ಉಪಯೋಗ ಏನಪ್ಪಾ ಅಂದರೆ, ಈಗ ಆನಂದ್ ನಗರದಲ್ಲಿದ್ದಂಥ BCM ಹಾಸ್ಟೆಲ್ ಕೂಡ ಕಾಫಿ ಬೋರ್ಡ್ ಹತ್ರನೇ ಶಿಫ್ಟ್ ಆಗಿದೆ. ಹಾಗಾಗಿ ಕಾಫಿ ಬೋರ್ಡ್ ಹಾಸ್ಟೆಲ್ ತುಂಬ ಹತ್ರ, ಏನೊಂದು 100 ಮೀಟರು ಇಲ್ಲ ಮಾನಸ ಗಂಗೋತ್ರಿಗೆ. ಹಾಗಾಗಿ ಆರಾಮಾಗಿ ನೀವು ಕಾಫಿ ಬೋರ್ಡ್ ಹಾಸ್ಟೆಲಲ್ಲಿ ಇರ್ಬೋದು. ಸರಿನಾ? ಅದು ಹೇಗಿರುತ್ತಪ್ಪ, ಅಡ್ಮಿಷನ್ ಹೇಗಾಗೋದಪ್ಪ ಅಂದರೆ, ನೀವು ಅಡ್ಮಿಷನ್ ಆಗ್ತೀರಾ, ಬಂದು ಸೀಟ್ ಸಿಗುತ್ತೆ. ಅಡ್ಮಿಷನ್ ಆದ ತಕ್ಷಣ ಕಾಲೇಜ್ ಸ್ಟಾರ್ಟ್ ಆಗಲ್ಲ, ಒಂದು ತಿಂಗಳೇನೋ ಗ್ಯಾಪ್ ಇರುತ್ತೆ. ಆ ಟೈಮಲ್ಲಿ ಆರಾಮಾಗಿ ಮನೇಲಿ ಇರೋದಲ್ಲ, ಆ ಟೈಮಲ್ಲೇ ಈ ಅಡ್ಮಿಷನ್ ಪೋರ್ಟಲ್ಗಳು ಓಪನ್ ಆಗುತ್ತೆ PGಗೆ. ಅವಾಗ ನೀವು ಬಂದು ಅಪ್ಲೈ ಮಾಡಿ ಆ ಹಾಸ್ಟೆಲ್ಗಳಿಗೂ ತೊಗೊಂಡೋಗಿ ಕೊಡಬೇಕಾಗುತ್ತೆ. ಫೀಸ್ ಎಷ್ಟಿರುತ್ತಪ್ಪ ಅಂದರೆ 400 ರೂಪಾಯಿ ಇರುತ್ತೆ ವರ್ಷಕ್ಕೆ. BCM ಹಾಸ್ಟೆಲಲ್ಲಿ ಯಾವುದೇ ರೀತಿಯ ಜಾಸ್ತಿ ಫೀಸ್ ಇರಲ್ಲ. ನೀವು ಅಡ್ಮಿಷನ್ ಆದಮೇಲೆ ಅಡ್ಮಿಷನ್ ನಂಬರ್ ಅಂತ ಕೊಡ್ತಾರೆ, ಒಂದು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿ BCM ಆಫೀಸಿಗೆ ಕೊಡಬೇಕಾಗುತ್ತೆ. ಆಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಆಮೇಲೆ ಆ ಸಂಬಂಧಪಟ್ಟಂಥ ಹಾಸ್ಟೆಲ್ಗೂ ಕೂಡ ಕೊಡಬೇಕಾಗುತ್ತೆ. 2 ಹಾಸ್ಟೆಲ್ ಇರುತ್ತೆ. 2ರಲ್ಲಿ ಕಾಫಿ ಬೋರ್ಡ್ ಹಾಸ್ಟೆಲ್ನ ಫಸ್ಟು ಪ್ರಿಫರೆನ್ಸ್ ಕೊಡಿ. ಅದಾದ ಮೇಲೆ ಆನಂದ್ ನಗರ ಹಾಸ್ಟೆಲ್ನ ಸೆಕೆಂಡ್ ಪ್ರಿಫರೆನ್ಸ್ ಕೊಡಿ. ಅದ್ರ ನಂಬರ್ ಸಿಕ್ಕಿದ್ರೆ ಹಾಕ್ತೀನಿ, ನನಗೆ ಅದ್ರದ್ದು ಸಿಗಲಿಲ್ಲ. ಅದಾದಮೇಲೆ ಇನ್ನು ಯೂನಿವರ್ಸಿಟಿ ಕ್ಯಾಂಪಸ್ ಹಾಸ್ಟೆಲ್ಗೆ ಬರೋದಾದರೆ, ಅದರಲ್ಲಿ ಒಂದು 4-5 ಬ್ರಾಂಚ್ಗಳಿವೆ. ಅಂದರೆ ಅದರಲ್ಲೇ ಕಾಲೇಜ್ ಒಳಗೇನೆ 4-5 ಹಾಸ್ಟೆಲ್ಗಳಿವೆ. ಅದರಲ್ಲಿ ಏನಪ್ಪ ಅಂದರೆ, ಇನ್ನು ನಮ್ಮ ಕ್ಯಾಟಗರಿ ಮೇಲೆ ನಮಗೆ ಫೀಸ್ನ ಡಿಪೆಂಡ್ ಮಾಡ್ತಾರೆ. SC ST ಅವರಿಗೆ ಫ್ರೀ ಇರುತ್ತೆ, ಯಾವುದೇ ರೀತಿಯ ಫೀಸ್ ಕಟ್ಟೋ ಹಾಗಿರಲ್ಲ. ಇನ್ನು ಕ್ಯಾಟಗರಿ 1 ಅವರಿಗೆ 2000 ಇರುತ್ತೆ. ಅಡ್ಮಿಷನ್ ಫೀಸ್ 2000 ಇರುತ್ತೆ. ನೀವು ಒಂದ್ಸಲಿ ಸ್ಟಾರ್ಟಿಂಗು ಸೇರ್ಕೊಳ್ಬೇಕಾದ್ರೆ 2000ನ ಪೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ತಿಂಗಳ ಕೂಡ ನಿಮಗೆ 1900ರಿಂದ 2000 ಮೆಸ್ ಬಿಲ್ ಇರುತ್ತೆ. ನೀವು ಅದನ್ನು ಕಟ್ತಾ ಹೋಗಬೇಕಾಗುತ್ತೆ. ಸರಿನಾ? ನೀವು ಸ್ಟಾರ್ಟಿಂಗಲ್ಲೇ ಸೇರ್ಕೊಬೇಕಾದ್ರೆ 2000 ಕ್ಯಾಟಗರಿ ಫೀಸು ಮತ್ತು ಮೆಸ್ ಫೀಸು ಸೇರ್ಸ್ ಕಟ್ಟಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಒಂದು 3900 4000 ಇರುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಮಂತ್ಲಿ 2000 ಕಟ್ಕೊಂಡು ಹೋಗ್ಬೋದು. OBC ಅವರಿಗೆ 10,000 ಇತ್ತಂತೆ ಕಳೆದ ವರ್ಷದಲ್ಲಿ. ಈ ವರ್ಷ 12,000 ಆಗ್ಬೋದು. ಕ್ಯಾಂಪಸ್ ಹಾಸ್ಟೆಲಲ್ಲಿ ನಾನು ಹಾಸ್ಟೆಲ್ ಸೇರ್ಕೋತೀನಿ ಅಂದರೆ 10,000 ನೀವು ಸ್ಟಾರ್ಟಿಂಗಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ತಿಂಗಳ 2,000 ಕಟ್ಕೊಂಡು ಹೋಗ್ಬೇಕಾಗುತ್ತೆ. ನಾನೇನಂದರೆ, ನನಗೆ ಊಟ ಚೆನ್ನಾಗಿರಲೇಬೇಕು ಸರ್, ನಾನು ಊಟ ಚೆನ್ನಾಗಿರಲೇಬೇಕು, ನನಗೆ ಊಟ ಚೆನ್ನಾಗಿಲ್ಲದೆ ಇರುತ್ತೆ ಆಗಲ್ಲ ಅಂತಂದ್ರೆ, ದಯವಿಟ್ಟು ನೀವು ಯೂನಿವರ್ಸಿಟಿ ಹಾಸ್ಟೆಲ್ ಸೇರ್ಕೊಳ್ಳಿ. BCM ಅಲ್ಲಿ ಒಂದು ಸ್ವಲ್ಪ ಊಟದ ಕ್ವಾಲಿಟಿ ಕಮ್ಮಿ ಇರುತ್ತೆ, ಬಟ್ ಜಾಗ ತುಂಬ ಚೆನ್ನಾಗಿರುತ್ತೆ ಹುಡುಗರಿಗೆ. ಊಟನೂ ಕೂಡ ಇವಾಗ ಡೆವಲಪ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಸರಿ ಮಾಡ್ಬೋದು. ಯೂನಿವರ್ಸಿಟಿ ಹಾಸ್ಟೆಲ್ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ 2ರಿಂದ 1 ರೂಮ್ ಕೊಡ್ತಾರೆ. ಅದಾದಮೇಲೆ ಸೆಕೆಂಡ್ ಇಯರ್ಗೆ ಬಂದಮೇಲೆ ಒಬ್ಬರಿಗೆ 1 ರೂಮ್ ಕೊಡ್ತಾರೆ. BCM ಹಾಸ್ಟೆಲ್ ಸೌಲಭ್ಯ ಇರಲ್ಲ. 4ರಿಂದ 5 ಜನ ಅಥವಾ 3ರಿಂದ 4 ಜನ ಒಂದು ರೂಮಲ್ಲಿ ಇರಬೇಕಾಗುತ್ತೆ. ಕಂಪ್ಯೂಟರ್ ಕೂಡ ಇರುತ್ತೆ, ಲೈಬ್ರರಿ ಕೂಡ ಇರುತ್ತೆ BCM ಹಾಸ್ಟೆಲಲ್ಲಿ. ಯೂನಿವರ್ಸಿಟಿ ಹಾಸ್ಟೆಲ್ ಕೂಡ ಇರುತ್ತೆ. ಅದಾದಮೇಲೆ ಹುಡುಗರಿಗೆ ಕಮ್ಯುನಿಟಿ ಬೇಸ್ಡ್ ಹಾಸ್ಟೆಲ್ಗಳು ಮೈಸೂರಲ್ಲಿ ತುಂಬ ಸಿಗುತ್ತೆ. ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಹತ್ರ ಮಾರುತಿ ಟೆಂಪಲ್ ಅಂತ ಇದೆ. ಅಲ್ಲಿಗೆ ಹೋದರೆ ನೀವು ಸುಮಾರು ಕಮ್ಯುನಿಟಿಗಳಿಗೆ, ಈಗ ಬ್ರಾಹ್ಮಿನ್ಸ್ ಆಗಿರ್ಬೋದು, ಕುರುಬಾಸ್ ಆಗಿರ್ಬೋದು, ಇದರ ಕಮ್ಯುನಿಟಿ ಬೇಸ್ಡ್ ಹಾಸ್ಟೆಲ್ ಕೂಡ ಇದೆ. ಉಪ್ಪಾರ ಹಾಸ್ಟೆಲ್ ಇದೆ, ಸರಸ್ವತಿಪುರಮಲ್ಲಿ ಉಪ್ಪಾರ ಹಾಸ್ಟೆಲ್ ಇದೆ. ಆ ಥರ ಉಪ್ಪಾರ ಇದು ಕಮ್ಯುನಿಟಿ ಹಾಸ್ಟೆಲ್ಗಳು ಸುಮಾರು ಸಿಗುತ್ತೆ. BMH, ಸರಸ್ವತಿಪುರಂ ಮತ್ತು ಮಾರುತಿ ಟೆಂಪಲ್ ಹತ್ರ ಸುಮಾರು ಕಮ್ಯುನಿಟಿ ಹಾಸ್ಟೆಲ್ ಸಿಗುತ್ತೆ. ಇದ್ರ ಫೀಸ್ ಬಗ್ಗೆ ಗೊತ್ತಿಲ್ಲ. ಆದರೆ ಕೆಲವು ಹಾಸ್ಟೆಲಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಇನ್ನು ಕೆಲವು ಹಾಸ್ಟೆಲ್ ಊಟ ಇರಲ್ಲ, ಬರೀ ರೂಮ್ ಇರುತ್ತೆ. ಅದು ನೀವು ವಿಚಾರಿಸ್ಕೊಳ್ಳಿ. ಇಷ್ಟು ಹುಡುಗರ ಹಾಸ್ಟೆಲ್ ಇಷ್ಟಿರುತ್ತೆ. ಸರಿನಾ? ಇನ್ನು ಹುಡುಗಿರ ವಿಷಯಕ್ಕೆ ಬಂದರೆ, ಮೈಸೂರು PG ಅಡ್ಮಿಷನ್ ಆಗುವಂಥ ಹುಡುಗಿರಿಗೆ 2 ರೀತಿಯ ಆಪರ್ಚುನಿಟೀಸ್ ಗೊತ್ತು. ನನಗೆ ಕಮ್ಯುನಿಟಿ ಹಾಸ್ಟೆಲ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಹುಡುಗಿರ ವಿಷಯದಲ್ಲಿ. ಅದಕ್ಕೋಸ್ಕರ ಬರೀ 2 ಮಾತ್ರ ಹೇಳ್ತೀನಿ. ಅದು ಮಾಮೂಲಿ ಒಂದು BCM ಮತ್ತು ಕ್ಯಾಂಪಸ್ PG ಹಾಸ್ಟೆಲ್. ಸರಿನಾ? BCM ಹಾಸ್ಟೆಲ್ಗಳು ಮೈಸೂರಲ್ಲಿ ಹುಡುಗಿರಿಗೆ PG ಅಡ್ಮಿಷನ್ ಆದವರಿಗೆ 3 ಇರೋದು. ಒಂದು
ಏನು ವಿಜಯನಗರ ಹಾಸ್ಟೆಲು, ಇನ್ನೊಂದು ವಿದ್ಯಾರಣ್ಯಪುರಮಲ್ಲಿರುವಂಥ ಹಾಸ್ಟೆಲು, ಇನ್ನೊಂದು ಹಾಸ್ಟೆಲ್ ಗೊತ್ತಾಗಲಿಲ್ಲ. ಆ ನಂಬರ್ಗಳನ್ನ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಆ 3 ಹಾಸ್ಟೆಲ್ ಹುಡುಗಿ ಇರುತ್ತೆ. ಆದರೆ ಏನು ಗೊತ್ತಾ ಬೇಜಾರಾಗೋ ವಿಷಯ ಅಂದರೆ ಈ 3 ಹತ್ರ ಇಲ್ಲ ಗಂಗೋತ್ರಿಗೆ, ಅದೊಂದೇ ಬೇಜಾರಾಗೋ ವಿಷಯ. ವಿಜಯನಗರದ್ದು ಒಂದು 3-4 ಕಿಲೋಮೀಟರ್ ಇದೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ದಾಟ್ ಹೋಗಬೇಕು. ವಿದ್ಯಾರಣ್ಯಪುರಂ ಅಂತ ತುಂಬ ದೂರ. ಈ ಥರ 3 ಹಾಸ್ಟೆಲ್ಗಳಿವೆ, ಅವು ತುಂಬ ದೂರ. ಅದನ್ನು ನಾನು ಆ ದೂರದ ವಿಷಯಕ್ಕೆ ನಾನು ಹೆಣ್ಮಕ್ಳಿಗೆ ಈ ಹಾಸ್ಟೆಲ್ಗೆ ಸೇರ್ಕೊಳ್ಳಿ ಅಂತ ಹೇಳಲ್ಲ, ಆಯಿತಾ. ಊಟದ ವ್ಯವಸ್ಥೆ ಸೇಮ್ ಆ್ಯಸ್ ಹುಡುಗರ ಹಾಸ್ಟೆಲ್ ಹೇಗಿರುತ್ತೋ ಹಾಗೆ ಇರುತ್ತೆ. ಅದೇ ಸೌಲಭ್ಯಗಳು ಚೆನ್ನಾಗಿರುತ್ತೆ. ಅಲ್ಲಿ ಏನು ಸೋಪ್ ಕಿಟ್ ಕೊಡ್ತಾರೆ, ರಗ್ ಎಲ್ಲ ಅವರೇ ಕೊಡ್ತಾರೆ. ಆಮೇಲೆ ಪ್ರೈಸ್ ಮನಿ ಅಂತ ಕೊಡ್ತಾರೆ ಜಾಸ್ತಿ ಮಾರ್ಕ್ಸ್ ತೆಗೆದವ್ರಿಗೆ. BCM ಹಾಸ್ಟೆಲ್ ನಾನು ಬಸ್ಸಲ್ಲಿ ಓಡಾಡ್ತೀನಿ, ನನಗೇನು ತೊಂದರೆ ಇಲ್ಲ, ನಾನು ಓದಕ್ಕೆ ಬಂದಿದ್ದೀನಿ, ನನ್ನ ಗುರಿ ಈ ಥರ ಇದೆ, ನಾನು ಅದಕ್ಕೆ ಏನೇ ಕಷ್ಟಪಡೋಕೆ ಬೇಕಾದರೂ ರೆಡಿಯಾಗಿದ್ದೀನಿ ಅಂದರೆ BCM ಹಾಸ್ಟೆಲ್ಗೆ ಸೇರ್ಕೊಳ್ಳಿ. ಯಾಕಂದರೆ ಹಾಸ್ಟೆಲ್ ಚೆನ್ನಾಗಿರುತ್ತೆ, ಬಟ್ ಒಂದು ಸ್ವಲ್ಪ ದೂರ ಆಗುತ್ತೆ. ಅದನ್ನು ಅಡ್ಜಸ್ಟ್ ಆದರೆ ಅದಕ್ಕೆ ಸೇರಿಸ್ಕೊಳ್ಳಿ. ಯಾಕಂದರೆ ಕೆಲವು ಕಂಡೀಷನ್ ಹಾಕ್ತಾರೆ, BCM ಹಾಸ್ಟೆಲ್ ಇಷ್ಟ ಬಂದಂಗೆಲ್ಲ ಒಳಗಡೆ ಬಿಟ್ಕೊಳ್ಳೋದು, ಆಯಿತಾ. ಇಷ್ಟು ಗಂಟೆ ಮೇಲೆ ಬರೋಕ್ಕಾಗಲ್ಲ, ಇಷ್ಟು ಗಂಟೆ ಮೇಲೆ ಹೋದ್ರೆ ನಿಮ್ಮ ಸೇರಿಸಲ್ಲ, ಆಯಿತಾ. ನೀನು ಅಪಾಲಜಿ ಲೆಟ್ರ್ ಬರ್ಸ್ಕೊಂಡು ಪೇರೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾರೆ. ಇದು BCM ಹಾಸ್ಟೆಲ್ ಹುಡುಗಿರಿಗೆ. ಇನ್ನು ಹುಡುಗಿರಿಗೂ ಕೂಡ ಏನು ಯೂನಿವರ್ಸಿಟಿ ಕ್ಯಾಂಪಸ್ ಹಾಸ್ಟೆಲ್ ಇದೆ, ಒಂದು 2-3 ಯೂನಿಟ್ ಇದೆ. ಅದು ಕೂಡ ಅದರಲ್ಲಿ ಸೇಮ್ ಏನು ಇದ್ರ ಪ್ರೊಸೀಜರು ಅಷ್ಟೇ. ಏನು ನಿಮ್ಮ ಅಡ್ಮಿಷನ್ ಮುಗಿದಾದ ಮೇಲೆ ಏನು BCM ಹಾಸ್ಟೆಲಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆವಾಗ ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ಕ್ಯಾಂಪಸ್ ಹಾಸ್ಟೆಲ್ ಕೂಡ ಇದೆ. ಕ್ಯಾಂಪಸ್ ಹಾಸ್ಟೆಲಲ್ಲಿ ನೀವು ಏನು ಸೇಮ್ ಹುಡುಗರ ಹಾಸ್ಟೆಲ್ ಯಾವ ರೀತಿ ಇರುತ್ತೋ ಅದೇ ರೀತಿ ಫೀಸ್ಗಳಿರುತ್ತೆ, ಅದನ್ನು ಕಟ್ಟಿ. SC ST ಕ್ಯಾಟಗರಿಗೆ ಇರಲ್ಲ. ಇನ್ನು OBC ಕ್ಯಾಟಗರಿಗೆ ಇಷ್ಟು ಅಂತ ಇರುತ್ತೆ, 2A ಕ್ಯಾಟಗರಿಗೆ ಇಷ್ಟು ಅಂತ ಇರುತ್ತೆ. ನೀವು ಮಾಡಬೇಕಾಗಿರೋದು ಮುಖ್ಯವಾಗಿ ಅಡ್ಮಿಷನ್ ಆದಮೇಲೆ ಎಲ್ಲ ಕೆಲಸ ಮುಗೀತು ಅಂತ ಆರಾಮಾಗಿ ಮನೇಲಿ ಇರೋದಲ್ಲ. ಯಾಕಂದರೆ ಅಪ್ಲಿಕೇಶನ್ ಬಿಟ್ಟು ಹಾಸ್ಟೆಲ್ ಸಿಗ್ತಿದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. PGಗಳಲ್ಲಿ 4-5 ಸಾವಿರ ಕಡಿಮೆ ಇದ್ದರೆ PG ಅಂತೂ ಕೊಡಲ್ಲ. ಅದಕ್ಕೋಸ್ಕರ ಏನು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನಾನು ತಿಳಿಸ್ತೀನಿ, ಎಲ್ಲರೂ ಅಪ್ಲೈ ಮಾಡಿ, ಆಯಿತಾ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.